ಇದೀವಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ, ಆಲ್ರೆಡಿ ತುಂಬಾ ಜನಕ್ಕೆ ಈ ಪ್ಲೇಸ್ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಇದು ಗೊತ್ತಿರಲ್ಲ. ಅದು ಯಾವ್ದಪ್ಪ ಅಂದ್ರೆ ದಕ್ಷಿಣದ ಕಾಶಿ ಅಂತ ಹೇಳ್ತಾರೆ. ಅದೇ ಶಿವಗಂಗೆ ಬೆಟ್ಟ. ಅಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನಿಮ್ಗೆ ನೋಡಕ್ಕೆ ತುಂಬಾ ಪ್ಲೇಸಸ್ ಇದೆ. ಯಾವ್ದೆಲ್ಲ ಪ್ಲೇಸಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಅದರಿಂದ ಇರೋ ಸ್ಟೋರಿನೂ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮೊದಲನೇದಾಗಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಸಿಗುವಂತ ದೇವಸ್ಥಾನ ಗಣೇಶನ ದೇವಸ್ಥಾನ. ಇಲ್ಲಿ ನೀವು ದರ್ಶನ ಪಡ್ಕೊಂಡು ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಗೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ನಂದಿನ ನೀವು ನೋಡಬಹುದು. ಎಷ್ಟು ದೊಡ್ಡದಾಗಿದೆ ನೋಡಿ. ಈ ನಂದಿನ ನೋಡ್ಕೊಂಡು ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೇನೆ ನಿಮ್ಗೆ ಇನ್ನೊಂದು ಅದ್ಭುತವಾದ ದೇವಸ್ಥಾನ ಸಿಗುತ್ತೆ. ಈ ಬೆಟ್ಟಕ್ಕೆ ಹತ್ಬೇಕಾದ್ರೆ ನೀವು ಚಪ್ಪಲ್ಲು ಇಲ್ಲಾಂದ್ರೆ ಶೂ ಹಾಕೊಂಡು ಹತ್ಕೊಂಡು ಹೋಗ್ಬೋದು. ಬಟ್ ದೇವಸ್ಥಾನ ಬರ್ಬೇಕಾದ್ರೆ ಮಾತ್ರ ಕರೆಕ್ಟ್ ಆಗಿ ಬಿಚ್ಚಿಟ್ಬಿಟ್ಟು ಒಳಗಡೆ ಹೋಗಿ. ಆ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಆ ದೇವಸ್ಥಾನದಲ್ಲಿ ಇರೋ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಬೆಣ್ಣೆಯಿಂದ ತುಪ್ಪ ತೆಗಿಬೋದಂತ. ಆದ್ರೆ ಇಲ್ಲಿರೋ ಲಿಂಗದ ಮೇಲೆ ನೀವು ತುಪ್ಪನ ಹಚ್ಚಿದ್ರೆ ಅದು ಬೆಣ್ಣೆ ಆಗಿ ಚೇಂಜ್ ಆಗುತ್ತೆ. ಅದು ಅಭಿಷೇಕ ಟೈಮಲ್ಲಿ ಡೈಲಿ ಮಾಡ್ತಿರ್ತಾರೆ. ಅದನ್ನ ನೋಡಕ್ಕೋಸ್ಕರನೇ ತುಂಬಾ ಜನ ಬರ್ತಿರ್ತಾರೆ. ಅಲ್ಲಿ ನೀವು ದರ್ಶನವನ್ನ ಪಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಮಧ್ಯದಲ್ಲಿ ನಿಮ್ಗೆ ಬೇಜಾನ್ ಅಂಗಡಿಗಳಿರೋದ್ರಿಂದ ಯಾವುದೇ ತರವಾದ ಪ್ರಾಬ್ಲಮ್ಸ್ ಆಗಲ್ಲ. ಬಟ್ ನೀವೇನಾದ್ರೂ ಬ್ಯಾಗ್ಸ್ ಅಲ್ಲಿ ಐಟಮ್ಸ್ ತಗೊಂಡ್ ಹೋಗ್ತಿದ್ದೀರಾ ಅಂದ್ರೆ ಖಂಡಿತ ತಗೊಂಡ್ ಹೋಗ್ಬಿಡಿ. ಯಾಕಂದ್ರೆ ಕೋತಿಗಳು ತುಂಬಾ ಇರ್ತವೆ, ತುಂಬಾ ಅಗ್ರೆಸಿವ್ ಆಗಿದಾವೆ. ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ. ಈಗ ನಾವು ಬೆಟ್ಟನ ಹತ್ತಕ್ ಶುರು ಮಾಡಿದೀವಿ. ಇಲ್ಲಿಂದ ಹತ್ಕೊಂಡು ಹೋಗಕ್ಕೆ ನಿಮ್ಗೆ ಅರೌಂಡ್ ಒಂದು 1.5 hour ಇಂದ 2 hours ಆಗುತ್ತೆ. ಆರಾಮಾಗಿ ನೀವು ರೆಸ್ಟ್ ತಗೊಂಡು ಹತ್ಕೊಂಡು ಹೋದ್ರೆ 2.5 hours ಅಲ್ಲಿ ನೀವು ಮೇಲೆ ತಲುಪಿರ್ತೀರಾ. ಇಷ್ಟೇ ಕಳವ ಹೋಗಂಗಿದೆ. ಕುಂಬಿ ಮಾಡ್ಕೊಂಡು ಹೋಗಿ ಸುಟ್ಬಿಟ್ಟು ಬಾಗೋಗು ಬಸ್ಬಣ್ಣ ಯಾವೂರರು ಅಲ್ಲಿಂದ ಒಂದು 20 ನಿಮಿಷ ನೀವು ಟ್ರೆಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಳಕಲ್ ತೀರ್ಥ ಅಂತ ಒಂದು ಜಾಗ ಸಿಗುತ್ತೆ. ಅಲ್ಲಿ ಪರ್ ಹೆಡ್ಗೆ 5 rupees ಚಾರ್ಜ್ ಮಾಡ್ತಾರೆ. ಟಿಕೆಟ್ ತಗೊಂಡು ಒಳಗಡೆ ಹೋದ್ರೆ ನಿಮ್ಗೆ ಅಲ್ಲಿ ಒಂದು ಒಳಕಲ್ನ ನೋಡ್ಬೋದು. ಅಲ್ಲಿ ವರ್ಷದಲ್ಲಿ ಎಲ್ಲಾ ದಿವಸನೂ ನೀರಿರುತ್ತೆ. ಆದ್ರೆ ನೀವೇನಾದ್ರೂ ಅನ್ಕೊಂಡು ಅದು ನಡೀತಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಅದರಲ್ಲಿ ಕೈ ಇಟ್ಟು ನಿಮ್ಗೆ ನೀರ್ ಸಿಕ್ಕಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಂಬಿಕೆ ಇದೆ. ಅನಿಸ್ತಿದೆ ಬಿಡಿ ಬಿಡಿ, ಏನು ಆಗಲ್ಲ, ಕೈ ಹಾಕಿ ಅಷ್ಟೇ. ಕಾಣಿಸ್ತಿದ್ಯಾ? ಎಷ್ಟಲ್ಲಿ ಆಗ್ತೇ ಬಾಪ. ಇದು ಫುಲ್ ಅಂಡ್ ಫುಲ್ ಬಂಡೆ ಆಗಿರೋದ್ರಿಂದ ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಎಲ್ಲಾ ಕಡೆ ತಲೆ ಹೊಡ್ಕೋಬೇಕಾಗತ್ತೆ. ಇವಳು ಕೀಳಾಗಿದೆ. ಅಣ್ಣ ಎಟ್ಟಿರ್ಚಿ ನನಗೆ ಇಲ್ಲ ನೋಡಪ್ಪ, ಒಂದು ಪೋಸ್ ಮಾತ್ರ ಕೊಡಪ್ಪ. ಹಂಗೆ ಪಾರಿಜೆ ಸ್ಪ್ರೈಟ್ ಕುಡಿಕಿರೋದು ನಮ್ಮಳೆ. ನಾನು ಆವಾಗ್ಲೇ ಹೇಳ್ದಂಗೆ ಕೋತಿಗಳ ಹತ್ರ ತುಂಬಾ ಹುಷಾರಾಗಿರಿ. ಕೈಯಲ್ಲಿ ಏನಿದ್ರು ಕಿತ್ಕೊಬಿಡುತ್ತೆ. ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದು ಸುರಂಗ ಸಿಗುತ್ತೆ. ಅದನ್ನ ಈಗ್ಲೂ ನೀವು ನೋಡ್ಬೋದು. ಇವಾಗ ನೀವು ನೋಡ್ತಿದ್ದೀರಲ್ಲ ಅದೇ ಅದು. ಇಲ್ಲಿಂದ ಬೆಂಗಳೂರಲ್ಲಿರೋ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಈಗ ಹೋಗಕ್ಕಾಗಲ್ಲ. ಈಗ ಇದ್ರಲ್ಲಿ ಫುಲ್ ನೀರ್ ತುಂಬಿಕೊಂಡಿದೆ. ಮತ್ತೆ ಮಧ್ಯದಲ್ಲಿ ದಾರಿ ಮುಚ್ಚೋಗಿದೆ ಅಂತ ಹೇಳ್ತಾರೆ. ಹತ್ಕೊಂಡು ಹೋಗ್ತಾ ಇದೀವಿ. ಈಗ ಒಂದು 50% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ 50% ಇದೆ ನೋಡಪ್ಪ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಅಲ್ಲಿಂದ ಫುಲ್ಲು ಕಲ್ ಮೇಲೆ ಎತ್ಕೊಂಡು ಹೋಗ್ಬೇಕಲ್ಲ, ಅಲ್ಲೇ ಸ್ವಲ್ಪ ಕಷ್ಟ. ಹೌದು ಬ್ರೋ, ಚಿಲ್ ಸಿಟಿ ನವೀನ್ ಅಂತ ಒಂದು ಚಾನಲ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.
ಬೆಟ್ಟನ ನೀವು 50% ಕಂಪ್ಲೀಟ್ ಆಗಿ ಹತ್ತಿದಾದ್ಮೇಲೆ ನಿಮಗೆ ಶಿವಪಾರ್ವತಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನಿಮಗೆ ಲಿಂಗಗಳು ಇದೆಲ್ಲ ಇಟ್ಟಿರ್ತಾರೆ. ನೋಡ್ಕೊಂಡು ಮತ್ತೆ ನೀವು ಹತ್ತಕ್ಕೆ ಶುರು ಮಾಡ್ಬೋದು. ಇಲ್ಲಿಂದ ನಿಮಗೆ ಸ್ವಲ್ಪ ಕಷ್ಟವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಒಂದು 60 ಇಂದ 65 ಡಿಗ್ರಿಯಲ್ಲಿರೋ ಕಲ್ ಮೇಲೆ ನೀವು ಕಂಬಿಗಳನ್ನ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕಾಗತ್ತೆ. ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಮತ್ತೆ ಇಲ್ಲಿ ವ್ಯೂ ಅಂತೂ ತುಂಬಾನೇ ಸಖತ್ತಾಗಿತ್ತು ನೋಡಕ್ಕೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಈಗ ನಾನು ಹೇಳ್ತೀನಿ. ಇದು ಬಂದು ಬೆಂಗಳೂರಿಂದ 54 ಕಿಲೋಮೀಟರ್ ದೂರದಲ್ಲೇ ಇದೆ. ತುಮಕೂರು ರೋಡಿಂದ ದಾಬಾಸ್ಪೇಟ್ ಕಡೆ ಬಂದ್ರೆ ಅಲ್ಲಿಂದ ಒಂದು 12 ಕಿಲೋಮೀಟರ್ ನೀವು ಡ್ರೈವ್ ಮಾಡ್ಕೊಂಡ್ ಬಂದ್ರೆ ಈ ಬೆಟ್ಟ ನಿಮ್ಗೆ ಸಿಗ್ಬಿಡುತ್ತೆ. ಮೇನ್ ರೋಡ್ ಇಂದಾನೇ ಈ ಬೆಟ್ಟನ ನೋಡ್ಬೋದು. ನೆಲಮಂಗಲದಿಂದ ತುಂಬಾ ಹತ್ರ ಆಗುತ್ತೆ. ಬೆಂಗಳೂರಿಂದ ಸುಮಾರು 1.5 ಅವರ್ ಇಂದ 2 ಅವರ್ ಜರ್ನಿ ಮಾಡ್ಕೊಂಡ್ರೆ ಈ ಜಾಗಕ್ಕೆ ನೀವು ಬರ್ಬೋದು. ಇಲ್ಲಿ ನೀವು ಎಲ್ಲಾ ತರವಾದ ಅನುಭವಗಳನ್ನ ಪಡಿಬಹುದು. ಬರ್ತಿದ್ದೀರಾ ಅಂದ್ರೆ ಖಂಡಿತ ಬನ್ನಿ. ಹತ್ತಾ ಇದೀವಿ. ಸ್ಟೆಪ್ಸ್ ಕಾಣ್ತಿದ್ಯಾ ನಿಮಗೆ? ಹತ್ತೋದು ಸ್ವಲ್ಪ ಕಷ್ಟನೇ, ಬಟ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಕೊಂಡು ಹತ್ತೋದು ಅನ್ನೋದು ಇನ್ನೂ ಸ್ವಲ್ಪ ಕಷ್ಟ. ಹಾಂ, ಬಟ್ ಆದರೂ ಎಲ್ಲ ಹೋಗೋದ್ಮೇಲೆ ಇದೆ ಡಿಪೆಂಡ್. ನಡಿಯಪ್ಪ, ಜಾಗ ಬಿಡಪ್ಪ, ಹತ್ಕೊಂಡು ಹೋಗ್ತೀನಿ ನಾನು. ನೀವ್ ಅನ್ಕೊಂಡಿರೋ ತರ ಇದು ಅಷ್ಟು ಈಸಿಯಾದ ಟ್ರೆಕ್ಕಿಂಗ್ ಅಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ. 2 ಅವರ್ಸ್ ಅಲ್ಲಿ ಹತ್ಬಿಡ್ಬೋದು. ಬಟ್ ಒಂದು 40% ನೀವು ಫುಲ್ 70 ಡಿಗ್ರಿಲಿ ನೀವು ಕಂಬಿಗಳನ್ನ ಹಿಡ್ಕೊಂಡು ಹತ್ಬೇಕಾಗುತ್ತೆ. ಅದು ತುಂಬಾನೇ ಕಷ್ಟ. ಚಿಕ್ಕ ಮಕ್ಕಳನ್ನ ಕರ್ಕೊ ಬರ್ತಿದ್ದೀರಾ ಅಂದ್ರೆ ಖಂಡಿತ ಬರಕ್ ಹೋಗ್ಬಿಡಿ. ನೀವು ವಿಡಿಯೋದಲ್ಲಿ ನೋಡ್ತಿರೋದ್ರಿಂದ ನಿಮ್ಗೆ ಈಸಿಯಾಗಿ ಅನ್ಸ್ಬೋದು. ಬಟ್ ನೀವು ಡೈರೆಕ್ಟ್ ಆಗಿ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಸೂಪರ್ ಆಗಿ ಅನ್ಸುತ್ತೆ. ಬಟ್ ಸ್ವಲ್ಪ ಕಷ್ಟನೂ ಆಗುತ್ತೆ. ಅದರಿಂದ ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಈಗ ಇಲ್ಲಿಗೆ ನೀವು ತಲುಪಿದಾದ್ಮೇಲೆ ಒಂದು ಮಂಟಪ ಸಿಗುತ್ತೆ. ಆವಾಗ ನೀವು ಅನ್ಕೋಬೇಕಾಗಿರೋದು ಏನಂದ್ರೆ 80% ಟ್ರೆಕ್ ಬಂದು ಮುಗೀತು ಅಂತ. ಇಲ್ಲಿಂದ ಹೋಗೋದು ಸ್ವಲ್ಪ ಕಷ್ಟ ಅಲ್ಲ, ಇನ್ನೂ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ಆವಾಗಲೇ ನೀವು 60-70 ಡಿಗ್ರಿಲಿ ಕಂಬಿನ ಹಿಡ್ಕೊಂಡು ಹತ್ತಿದ್ರಲ್ಲ, ಈಗ ನೀವು ಆಲ್ಮೋಸ್ಟ್ 75-80 ಡಿಗ್ರಿಲಿ ಕಂಬಿಗಳನ್ನ ಹಿಡ್ಕೊಂಡು ಹತ್ಬೇಕಾಗುತ್ತೆ. ಬಟ್ ಇಲ್ಲಿಂದ ವ್ಯೂ ಅಂತೂ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ. ಅದಾದ್ಮೇಲೆ ಆ ಬಂಡೆ ನೋಡಿ ಯಾವ ತರ ಇದೆಯಂತ, ತುಂಬಾ ಸೂಪರ್ ಆಗಿತ್ತು. ಇಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಆರಾಮಾಗೆ ನಿಮ್ಮ ಸಮಯನ ಕಳಿಬಹುದು. ತುಂಬಾ ಅದ್ಭುತವಾದ ಒಂದು ವ್ಯೂ ಪಾಯಿಂಟ್ ಇದು. ನೋಡಿ ಎಂಜಾಯ್ ಮಾಡಿ. ನಮ್ಮನ ಹೊಸೂರು ಬ್ರೋ. ಆವಾಗಲೇ ನಾನು ಹೇಳ್ದಂಗೆ ಇಲ್ಲಿ ಮಾತ್ರ ತುಂಬಾ ಹುಷಾರಾಗತ್ತಿ. ಕಂಬಿಗಳನ್ನ ಪ್ರಾಪರ್ ಆಗಿ ಹಿಡ್ಕೊಂಡು ಹತ್ತಕ್ ಶುರು ಮಾಡ್ಕೊಳ್ಳಿ. ಕಂಬಿಗಳು ಇಲ್ಲದೆ ನೀವು ಹತ್ತಕ್ ಆಗಲ್ಲ. ಯಾಕಂದ್ರೆ ಇದು ಒಂದು 75-80 ಡಿಗ್ರಿ ಸ್ಲ್ಯಾಂಡಿಂಗ್ ಅಲ್ಲಿ ಇರುತ್ತೆ. ನೀವು ಇವಾಗ ವಿಡಿಯೋ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ಎಷ್ಟು ಸ್ಲ್ಯಾಂಡಿಂಗ್ ಆಗಿದೆ ಅಂತ. ಅದರಿಂದನೇ ಹೇಳಿದ್ದು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಅವ್ರನ್ನ ಎತ್ಕೊಂಡು ನೀವು ಹತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಅದರಿಂದ ಅವಾಯ್ಡ್ ಮಾಡಿ ಅಂತ. ಬಟ್ ನಿಮ್ ಕೈಯಲ್ಲಿ ಆಗುತ್ತೆ ಅಂದ್ರೆ ಆರಾಮಾಗಿ ಬನ್ನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀವು ಇಳಿಬೇಕಾದ್ರೆ ಅದೇ 75-80 ಡಿಗ್ರಿಲಿ ಇಳಿಯೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹತ್ತೋದಕ್ಕಿಂತ ಇಳಿಯೋದು ಕಷ್ಟ. ಒನ್ಸ್ ನೀವು ಈ ಬಂಡೆ ಮೇಲೆ ಹತ್ಕೊಂಡ್ ಮೇಲೆ ಬಂದ್ರೆ ನಿಮ್ಗೆ ದೊಡ್ಡ ಬಂಡೆ ಮೇಲೆ ಒಂದು ನಂದಿ ಸಿಗುತ್ತೆ. ಆಲ್ಮೋಸ್ಟ್ ನೀವು ಪೀಕ್ ನ ತಲುಪಿದ್ದೀರಾ ಅಂತ ಅರ್ಥ. ಈಗ ಈ ಬಂಡೆ ಮೇಲೆ ಹತ್ಕೊಂಡು ನಂದಿ ಹತ್ರ ಹೋಗಿ ನಂದಿ ದರ್ಶನ ಪಡ್ಕೊಂಡು ಮತ್ತೆ ಇಳಿಯೋದು ಎಷ್ಟು ಕಷ್ಟ ಅಂತ ವಿಡಿಯೋ ಮುಖಾಂತರ ನೋಡಿ ತಿಳ್ಕೊಳ್ಳಿ. ಕೊಡಿ ಬ್ರೋ. ಥ್ಯಾಂಕ್ಸ್ ಬ್ರೋ. ಇಡಿ ಬ್ರೋ, ಇಡಿ ಬ್ರೋ.
ಈ ನಂದಿ ಹತ್ರ ಹೋಗಿ ದರ್ಶನ ಪಡ್ಕೊಳ್ಳೋದು ತುಂಬಾನೇ ಕಷ್ಟ. ಯಾಕಂದ್ರೆ ನೀವು 90 ಡಿಗ್ರಿಲಿ ಮೇಲೆ ಕಲ್ ಮೇಲೆ ಹತ್ತಿ ನಂದಿನ ದರ್ಶನ ಪಡ್ಕೊಂಡು ಮತ್ತೆ ಪ್ರದಕ್ಷಿಣೆ ಮಾಡ್ಕೊಂಡು ಇಳಿಬೇಕಾಗತ್ತೆ. ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಆ ಕಡೆ ನಿಮ್ಗೆ ಸಪೋರ್ಟ್ಗೆ ಕಂಬಿಗಳು ಮಾತ್ರನೇ ಇರುತ್ತೆ. ಕಲ್ ಮೇಲೆ ನಡೆಯಲ್ಲ, ನೀವು ಕಂಬಿ ಮೇಲೆನೆ ನಡ್ಕೊ ಬರ್ತೀರಾ. ಕೆಳಗಡೆ ನೋಡಿದ್ರೆ ನಿಮ್ಗೆ ಪಾತಾಳನೆ ಕಾಣುತ್ತೆ. ಅದು ತುಂಬಾ ಅಂದ್ರೆ ತುಂಬಾ ಭಯಂಕರವಾಗಿರುತ್ತೆ. ಅದರಿಂದ ತುಂಬಾ ಜನ ಮೇಲೆ ಬರೋದೇ ಇಲ್ಲ. ಬಟ್ ನೀವೇನಾದ್ರೂ ಹೋಗ್ತಿದ್ರೆ ಅಂದ್ರೆ ಖಂಡಿತ ಒಂದ್ಸ್ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಸೂಪರ್ ಆದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕಾಗುತ್ತೆ. ಅಲ್ಲಿ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ರೇನೆ ನಿಮ್ಗೆ ಇನ್ನೊಂದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡು ಆ ವ್ಯೂನ ಸೂಪರ್ ಆಗಿ ಎಂಜಾಯ್ ಮಾಡಿ. ಸಖತ್ತಾಗಿರುತ್ತೆ. 360 ಡಿಗ್ರಿ ವ್ಯೂ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ನೀವು ಸನ್ಸೆಟ್ ಸನ್ರೈಸ್ಗೆ ಬರ್ತಿದ್ದೀರಾ ಅಂದ್ರೆ ಇನ್ನೂ ಚೆನ್ನಾಗಿರೋ ವ್ಯೂನ ನೀವು ಎಂಜಾಯ್ ಮಾಡ್ಬೋದು. ಗಾಳಿ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಇಷ್ಟಕ್ಕೆ ಮುಗ್ದೋಯ್ತು ಅಂತ ನೀವು ಕೇಳಿದ್ರೆ ಇನ್ನೊಂದು ಅದ್ಭುತವಾದ ಪ್ಲೇಸ್ ಇದೆ. ಅದನ್ನೇ ಶಾಂತಲಾ ಡ್ರಾಪ್ ಪಾಯಿಂಟ್ ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಅದು ಯಾವ ತರ ಇದೆ ಅಂತ. ಇವಾಗ ನೀವು ನೋಡ್ತಿದ್ದೀರಲ್ಲ ಅದೇ ಶಾಂತಲಾ ಡ್ರಾಪ್ ಪಾಯಿಂಟ್ ಅಂತ ಹೇಳ್ತಾರೆ. ಯಾಕೆ ಇದಕ್ಕೆ ಈ ತರ ಹೆಸರು ಬಂತು ಅಂದ್ರೆ ಈ ಜಾಗ ಹೊಯ್ಸಳ ರಾಜ್ಯದ ನಿಯಂತ್ರಣದಲ್ಲಿ ಇರಬೇಕಾದ್ರೆ ವಿಷ್ಣುವರ್ಧನ ಪತ್ನಿಯಾದ ರಾಣಿ ಶಾಂತಲಾ ಅವರು ಮಗನಿಗೆ ಜನ್ಮ ನೀಡೋಕ್ ಆಗ್ಲಿಲ್ಲ ಅಂತ ಈ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ನಂಬಿಕೆ ಇದೆ. ಆವಾಗಿಂದ ಈ ಜಾಗಕ್ಕೆ ಶಾಂತಲಾ ಡ್ರಾಪ್ ಪಾಯಿಂಟ್ ಅಂತ ಕರೀತಾರೆ. ಮೊದಲೆಲ್ಲ ಈ ಜಾಗದಲ್ಲಿ ಕಂಬಿಗಳಿರ್ಲಿಲ್ಲ. ಅದರಿಂದ ತುಂಬಾ ಜನ ಕೆಳಗಡೆ ಬಿದ್ದಿದ್ದಾರಂತೆ. ಅದಕ್ಕೋಸ್ಕರನೇ ಕಂಬಿಗಳೆಲ್ಲ ಹಾಕಿದ್ದಾರೆ. ಬಟ್ ಆದ್ರೂ ಸ್ವಲ್ಪ ಹುಷಾರಾಗಿ ನೀವು ಓಡಾಡ್ಬೇಕಾಗತ್ತೆ. ಇಲ್ಲಿ ತುಂಬಾ ಗಾಳಿ ಇರುತ್ತೆ. ಮತ್ತೆ ಇಲ್ಲಿಂದ ನೀವು ನೋಡೋ ವ್ಯೂ ಅಂತೂ ಸಖತ್ತಾಗಿರುತ್ತೆ. ಸನ್ಸೆಟ್ ಸನ್ರೈಸ್ಗೆ ಬರ್ತಿದ್ದೀರಾ ಅಂದ್ರೆ ಖಂಡಿತ ಈ ಪ್ಲೇಸ್ಗೆ ನೀವು ಬರಲೇಬೇಕು. ಬೆಂಗಳೂರಿಂದ ಬರೀ 2 ಅವರ್ ಅಲ್ಲಿ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಒಂದು 200 ರೂಪಾಯಿ ಖರ್ಚು ಮಾಡ್ಕೊಂಡು ಬೈಕ್ಗೆ ಪೆಟ್ರೋಲ್ ಹಾಕೊಂಡು ಬಂದ್ರೇನೆ ಈ ಪ್ಲೇಸ್ನ ನೀವು ತಲುಪಬಹುದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಒಂದು ಜಾಗ. ನೀವು ಯಾರಾದ್ರೂ ಹೋಗ್ಲಿಲ್ಲ ಅಂದ್ರೆ ಖಂಡಿತ ಹೋಗಿ ಒಂದ್ಸಲಿ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ಹೇಳಿ. ನೀನು ಲೇಸ್ ಒಳಗೆ ಹಾಕೊಂಡಿದ್ಯಲ್ಲ? ಇಲ್ಲ, ಲೇಸ್ ಕಟ್ಕೊಂಡಿದ್ದೀನಿ. ಈಗ ಹಿಡ್ಕೊಂಡಿದ್ನಲ್ಲ ಅದಕ್ಕೆ ಬಚಾವು. ಗೊತ್ತಾಗಿಲ್ಲ. ದಯವಿಟ್ಟು ಇಳಿಬೇಕಾದ್ರೆ ಅಂತೂ ತುಂಬಾ ಹುಷಾರಾಗಿ ಇಳಿರಿ. ಯಾಕಂದ್ರೆ ಸ್ವಲ್ಪ ಸ್ಲಿಪ್ ಆದ್ರೇನು ಕೆಳಗಡೆ ಬಿದ್ಬಿಡ್ತೀರಾ. ಇಟ್ಕೊಳಕ್ ಆಗಲ್ಲ. ಯಾಕಂದ್ರೆ 60-70 ಡಿಗ್ರಿ ಸ್ಲ್ಯಾಂಡಿಂಗ್ ಅಲ್ಲೇ ಇರೋದ್ರಿಂದ ಕೆಳಗಡೆ ಬಿದ್ದರೆ ತುಂಬಾ ಕಷ್ಟ. ಅದರಿಂದ ಹುಷಾರಾಗಿ ತುಂಬಾ ಮೆತ್ತಕ್ಕೆ ಇಳಿರಿ. ಒಂದು 1 ಅವರ್ ಅಲ್ಲೇ ನೀವು ಕೆಳಗಡೆ ಇಳಿದು ಬಿಡ್ಬೋದು ಆರಾಮಾಗಿ. ಬಟ್ ತುಂಬಾ ಟೈಮ್ ತಗೊಂಡು ಆರಾಮಾಗಿ ನಿಧಾನಕ್ಕೆ ಇಳಿರಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್ ಜೊತೆ ಹೋಗಿ ಬನ್ನಿ. ಆವಾಗಲೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅನ್ನೋದನ್ನು ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ. ಇಲ್ಲಿ ನೋಡಕ್ಕೆ ಹಲವಾರು ಪ್ಲೇಸಸ್ ಇದೆ. ಇದೊಂದು ಮಾತ್ರ ಅಲ್ಲ, ನನ್ನ ಕೈಲಿ ಆದಷ್ಟು ನಿಮ್ಗೆ ತೋರಿಸಿದೀನಿ. ಇನ್ನೂ ಬೇಜಾನ್ ಜಾಗಗಳು ನೀವು ಆರಾಮಾಗಿ ಹೋಗಿ ಬರ್ಬೋದು. ಇನ್ನು ನೀವೇನಾದ್ರೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬು ಇಲ್ಲ ಫಾಲೋ ಮಾಡದೆ ನೋಡ್ತಿದ್ರೆ ಖಂಡಿತ ಫೇಸ್ಬುಕ್ ಅಲ್ಲಿ ಫಾಲೋ ಮತ್ತೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅಲ್ಲೂ ಹೋಗಿ ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.